ಕೊಲೆ ಕೇಸಲ್ಲಿ ಅಂಧರಾಗಿರುವಂಥ ನಟ ದರ್ಶನ್ ಅವರನ್ನು ನೋಡೋದಕ್ಕೆ ಹುಬ್ಬಳ್ಳಿಯಿಂದ ಅಜ್ಜಿಯೊಬ್ಬರು ಪರಪ್ಪನ ಅಗ್ರಹಾರ ಜೈಲಿಗೆ ಆಗಮಿಸಿದರು. ಇನ್ನು ಇದರ ಜೊತೆಗೆ ಇನ್ನೊಂದು ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಅವರ ತಾಯಿ, ದರ್ಶನ್ ಅವರ ತಾಯಿ ಕೂಡ ಇವತ್ತು ದರ್ಶನ್ ಅವರನ್ನು ಭೇಟಿಯಾದರು. ಈ ವೇಳೆ ದರ್ಶನ್ ಅವರನ್ನು ನೋಡಿ ಅವರು ಕಣ್ಣೀರು ಹಾಕಿದ್ದಾರೆ. ಮಗ ದರ್ಶನನ್ನು ನೋಡಿ ಮೀನಾ ತೂಗುದೀಪ್ ಅವರು ಭಾವುಕರಾಗಿದ್ದಾರೆ. ಅಮ್ಮನ ಮುಂದೆ ಘಟನೆಯ ಬಗ್ಗೆ ದರ್ಶನ್ ವಿವರಣೆಯನ್ನ ಕೂಡ ಕೊಟ್ಟಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ನನ್ನ ಪಾತ್ರದ ಬಗ್ಗೆ ಅಮ್ಮನಿಗೆ, ಅಂದರೆ ಈ ಕೇಸ್ನಲ್ಲಿ ಏನಾಯಿತು ಅನ್ನೋದರ ಬಗ್ಗೆ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಈ ವೇಳೆ ಮಗನಿಗೆ ಮೀನಾ ತೂಗುದೀಪ್ ಅವರು ಧೈರ್ಯ ತುಂಬಿದ್ದಾರೆ. ತಾಯಿ ಚಾಮುಂಡೇಶ್ವರಿ ನಮ್ಮ ಜೊತೆಗಿದ್ದಾಳೆ, ಧೈರ್ಯದಿಂದಿರು ಅಂತ ಧೈರ್ಯ ತುಂಬಿದ್ದಾರೆ, ಸಾಂತ್ವನ ಹೇಳಿದ್ದಾರೆ. 45 ನಿಮಿಷ ಮಗನೊಂದಿಗೆ ಮೀನಾ ಅವರು ಮಾತನಾಡಿದ್ದಾರೆ. ಪ್ರತ್ಯೇಕ ಕೊಠಡಿಯಲ್ಲಿ ಅಮ್ಮ ಮತ್ತು ಮಗನ ಭೇಟಿಗೆ ಅವಕಾಶವನ್ನು ನೀಡಲಾಗಿದೆ. ಮತ್ತೊಂದೆಡೆ ದರ್ಶನ್ ಅವರಿಗೆ ಅವರ ಸಹೋದರ ದಿನಕರ್ ಅವರು ಕೂಡ ಸಾಂತ್ವನ ಹೇಳಿದ್ದಾರೆ. ದರ್ಶನ್ ಅವರನ್ನ ಭೇಟಿಯಾಗೋದಕ್ಕೆ ಇವತ್ತು ಅವರ ತಾಯಿ ಮೀನಾ ತೂಗುದೀಪ್ ಮತ್ತು ಅವರ ಸಹೋದರ ದಿನಕರ್ ಆಗಮಿಸಿದ್ರು ಜೈಲಿಗೆ. ಈ ವೇಳೆ ಅಮ್ಮನನ್ನು ನೋಡಿ ಕಣ್ಣೀರು ಹಾಕಿದ್ದಾರೆ ಆರೋಪಿ ದರ್ಶನ್. ಮತ್ತು ಘಟನೆ ಏನಾಯಿತು ಅನ್ನೋದನ್ನು ತಾಯಿಯ ಮುಂದೆ ವಿವರಿಸಿದ್ದಾರೆ. ಈ ವೇಳೆ ದರ್ಶನ್ ಅವರು ಭಾವುಕರಾದರು ಅನ್ನುವಂಥ ಮಾಹಿತಿಯೂ ಕೂಡ ಇದೆ. ಇನ್ನು ತಾಯಿ ಮೀನಾ ಅವರು ಮಗನಿಗೆ ಧೈರ್ಯ ತುಂಬಿದ್ದಾರೆ. ತಾಯಿ ಚಾಮುಂಡೇಶ್ವರಿ ನಮ್ಮ ಜೊತೆಗಿದ್ದಾರೆ, ಏನೂ ಆಗಲ್ಲ ಅಂತ ಸಂತೈಸುವ ಕೆಲಸವನ್ನು ತಾಯಿ ಮಾಡಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಭರತ್ ಫೋನ್ ಸಂಪರ್ಕದಲ್ಲಿ. ಭರತ್, ಹೆಚ್ಚಿನ ಡೀಟೇಲ್ ಏನಿದೆ ಇದಕ್ಕೆ ಸಂಬಂಧಿಸಿ? ರಕ್ಷತ್, ಪ್ರತಿ ಮಕ್ಕಳು ಅಂದ್ರೆ ಯಾವುದೇ ಮಕ್ಕಳು ತಪ್ಪು ಮಾಡಿದ್ರೆ ತಾಯಿ ಕ್ಷಮಿಸುವಂತ ಗುಣ ಇದೆ ಅಂತ ಒಂದು ಮಾತಿದೆ. ಬಹುಶಃ ಇದು ದರ್ಶನ್ ಕೂಡ ಈಗ ಅನ್ವಯ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಚಾಲನೀಯ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗ ಪರಪ್ಪನಗರ ಜೈಲಲ್ಲಿದ್ದಾರೆ. ಈ ನಡುವೆ ತಾಯಿಯವರ ಜೊತೆ ಅವರು ಅಂತರದಲ್ಲಿದ್ರು ಅಂತ ಹೇಳಿದ್ರೆ ಜೈಲಿನ ಹೊರಗಡೆ ಇದ್ದಂತಹ ಸಂದರ್ಭದಲ್ಲಿ ದರ್ಶನ್ ಅವರು ಮತ್ತೆ ತಾಯಿ ನಡುವೆ ಒಂದಿಷ್ಟು ಮನಸ್ತಾಪ ಮೂಡಿತು. ಅವ್ರ ಜೊತೆ ಮಾತು ಬಿಟ್ಟಿದ್ರು ಅಂತ ಕೂಡ ಹೇಳಲಾಗ್ತಾ ಇತ್ತು. ಹಾಗಾಗಿ ಯಾವುದೇ ರೀಸೆಂಟ್ ಆಗಿ ಯಾವುದೇ ಕಾರ್ಯಕ್ರಮಗಳಾಗಲಿ ಮನೆಗೆ ಹೋಗ್ಬೋದು ಬರೋದು ಈ ತರ ಯಾವುದೇ ವಿಚಾರದಲ್ಲೂ ಕೂಡ ತಾಯಿಯ ಜೊತೆ ಅವರು ಸಂಪರ್ಕದಲ್ಲಿ ಇರಲಿಲ್ಲ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದ್ರೆ ಮಗ ಜೈಲಿನಲ್ಲಿರುವಂತಹ ಇಂಥ ಪರಿಸ್ಥಿತಿಯಲ್ಲಿ 9 ದಿನಗಳು ಕಳೆದಿದೆ ಜೈಲಿನಲ್ಲಿ. ಈ ಸಂದರ್ಭದಲ್ಲಿ ಇವತ್ತು ಮೀನಾ ತೂಗುದೀಪ್ ಅವರು ಅಂದ್ರೆ ದರ್ಶನ್ ಅವರ ತಾಯಿ ಜೊತೆಗೆ ದರ್ಶನ್ ಅವರ ಸಹೋದರ ಆಗಿರುವಂತಹ ದಿನಕರ್ ತೂಗುದೀಪ್ ಅವರು ಜೈಲಿಗೆ ಭೇಟಿ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಸುಮಾರು 45 ನಿಮಿಷಗಳ ಕಾಲ ಮೀನಾ ತೂಗುದೀಪ್ ಅವರು ತಮ್ಮ ಮಗ ದರ್ಶನ್ ಅವ್ರ ಜೊತೆ ಮಾತಾಡಿದ್ದಾರೆ. ಮುಖಾಮುಖಿ ಅಂದ್ರೆ ತಾವಿಯರನ್ನ ನೋಡಿದ ತಕ್ಷಣ ದರ್ಶನ್ ಅವರು ಭಾವುಕರಾಗಿ ಕಣ್ಣೀರು ಹಾಕಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ನಮಗೆ ಗೊತ್ತಾಗ್ತಾ ಇದೆ. ಅದೇ ರೀತಿ ಮಗನ ಪರಿಸ್ಥಿತಿಯನ್ನ ನೋಡಿ ಕೂಡ ತಾಯಿ ಕೂಡ ಕಣ್ಣೀರು ಹಾಕಿರುವಂತಹ ಘಟನೆ ಈಗ ಜೈಲಿನ ಒಳಗೆ ನಡೆದಿರುವಂಥದ್ದು. ಸುಮಾರು 45 ನಿಮಿಷಗಳ ಕಾಲ ತಾಯಿ ಮತ್ತೆ ಮಗ ಪ್ರತ್ಯೇಕ ಕೊಠಡಿಯಲ್ಲಿ ಮಾತಾಡಿದ್ದಾರೆ. ಈ ಸಂದರ್ಭದಲ್ಲಿ ದರ್ಶನ್ ಅವರು ಈ ಕೇಸ್ಗೆ ಸಂಬಂಧಪಟ್ಟಂತೆ, ಅದೇ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈ ತನ್ನ ಪಾತ್ರ ಏನು, ಒಂದು ಆಕಸ್ಮಿಕವಾಗಿ ಈ ಘಟನೆ ಆಗೋಯಿತು, ಇದರಲ್ಲಿ ಯಾವ ರೀತಿಯಾಗಿ ತನ್ನ ಪಾತ್ರ ಇದೆ, ತನಗೆ ಯಾವ ರೀತಿಯಾದ ಒಂದು ಇದು ಸಂಕಷ್ಟಗಳಲ್ಲಿ ನಾನು ಸಿಲುಕಿಕೊಂಡೆ ಅನ್ನೋದನ್ನ ತಮ್ಮ ತಾಯಿ ಎದುರು ಅಂತ ಅಳಲನ್ನ ತೋಡ್ಕೊಂಡಿರುವಂತಹ ಒಂದು ಮಾಹಿತಿ ಕೂಡ ನಮಗೆ ಸಿಗ್ತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಮೀನಾ ತೂಗುದೀಪ್ ಅವರು ಒಂದು ಧೈರ್ಯ ಹೇಳುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಂತ ಹೇಳಿದ್ರೆ ಏನು ಆಗಲ್ಲ, ಆಗಿಬಿಟ್ಟಿದೆ, ಇದರಿಂದ ಹೊರಗಡೆ ಬರುವಂತಹ ಕೆಲಸ ಆಗಬೇಕು, ಈ ನಿಟ್ಟಿನಲ್ಲಿ ಕಾನೂನಿನ ಹೋರಾಟ ಏನು ಮಾಡಬೇಕಾಗಿದೆ ಅದನ್ನ ದಿನಕರ್ ಅವರು ಮತ್ತೆ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ನೋಡ್ಕೊಳ್ತಾ ಇದ್ದಾರೆ. ಧೈರ್ಯವಾಗಿ ಇರು ಅಂತ ಹೇಳಿ ಒಂದು ಸಾಂತ್ವನ ಹೇಳುವಂತಹ ಮಾತುಗಳನ್ನು ಕೂಡ ಈಗ ಮೀನಾ ತೂಗುದೀಪ್ ಅವರು ದರ್ಶನ್ ಅವರಿಗೆ ಹೇಳಿರುವಂಥದ್ದು. ಇದೇ ಸಂದರ್ಭದಲ್ಲಿ ದಿನಕರ್ ತೂಗುದೀಪ್ ಅವರು ಕೂಡ ಸ್ಥಳದಲ್ಲಿ ಇದ್ರು. ಜೊತೆಗೆ ವಿಜಯಲಕ್ಷ್ಮಿ ಅವರ ಅಂದ್ರೆ ದರ್ಶನ್ ಅವರ ಪತ್ನಿ ಜೊತೆಗೆ ವಿನೀಶ್ ದರ್ಶನ್ ಅವರ ಪುತ್ರ ಕೂಡ ಈ ಸಂದರ್ಭದಲ್ಲಿ ಇದ್ರು. ಬೆಳಗ್ಗೆ 10 ಗಂಟೆಗೆ ಪರಪ್ಪನಗರ ಜೈಲಿಗೆ ದರ್ಶನ್ ಅವರ ಕುಟುಂಬ ಬಂದಿತ್ತು. ಸುಮಾರು ಮಧ್ಯಾಹ್ನ 1:15ವರೆಗೂ ಕೂಡ ಜೈಲಿನಲ್ಲಿ ಮಗನನ್ನ ಭೇಟಿ ಮಾಡುವಂತಹ ಹಿನ್ನೆಲೆಯಲ್ಲಿ ಜೈಲಿನಲ್ಲಿ ಕಳೆದಿದ್ರು. ಸುಮಾರು 1:45 ಗಂಟೆಗೆ ಎಲ್ಲ ಅಂದ್ರೆ ದರ್ಶನ್ ಅವರ ತಾಯಿ, ಸಹೋದರ, ಪತ್ನಿ ಮತ್ತೆ ಮಗ ಜೈಲಿನಿಂದ ಹೊರಟಿರುವಂಥದ್ದು. ಒಟ್ಟಾರೆ ಏನಂತ ಹೇಳಿದ್ರೆ ದರ್ಶನ್ ಅವರು ಚೆನ್ನಾಗಿರ್ಬೇಕಾದ್ರೆ ಅಂದ್ರೆ ಹೊರಗಡೆ ಇರುವಂತಹ ಸಂದರ್ಭದಲ್ಲಿ ತಾಯಿ ಮತ್ತೆ ತಮ್ಮನ ಜೊತೆ ಒಂದಿಷ್ಟು ಮನಸ್ತಾಪ ಮೂಡಿತ್ತು. ಇಬ್ಬರ ಜೊತೆ ಕೂಡ ಅವರ ಬಾಂಧವ್ಯ ಚೆನ್ನಾಗಿರಲಿಲ್ಲ ಅಂತ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ತಾಯಿ ಮತ್ತೆ ಮಗ ಜೈಲಿಗೆ ಭೇಟಿ ಕೊಡ್ತಾರ ಇಲ್ಲ ಅಂತ ಕುತೂಹಲ ಕೂಡ ಇತ್ತು. ಈ ನಿಟ್ಟಿನಲ್ಲಿ ಕೊನೆಗೆ ತಾಯಿ ಮತ್ತೆ ಸಹೋದರ ಇಬ್ಬರು ಕೂಡ ಜೈಲಿಗೆ ಭೇಟಿ ಕೊಟ್ಟು ದರ್ಶನ್ ಅವರ ಒಂದು ಧೈರ್ಯ ಹೇಳಿರುವಂತಹ ಕೆಲಸವನ್ನ ಮಾಡಿರುವಂತದ್ದು. ರಕ್ಷತ್, ಧನ್ಯವಾದ ಭರತ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.